ಈಗ ನಾವು ಯಾವುದೋ ಮೂವಿ ನೋಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಇದೇ ಹೀರೋಯಿನ್ನು ಅದರಲ್ಲಿ ಮಾಡಿದಾಳಲ್ಲ, ಅದೇ ಹೀರೋಯಿನ್ನು ಇವಳು ಅಂತ ಗಂಡ ಹೇಳ್ತಾರೆ. ಹೆಂಡ್ತಿ ಇಲ್ಲ ಅವರು ಬೇರೆ, ಇಲ್ಲ ಅವರೇ ಸರಿಯಾಗಿ ನೋಡು, ಅವ್ರು ಬೇರೆ ನಂಗೆ ಗೊತ್ತಾಗಲ್ವಾ, ಇಲ್ಲ ಅವರೇನೆ ಕರೆಕ್ಟಾಗಿ ನೋಡು, ನಿನಗೆ ಗೊತ್ತಿರಲ್ಲ, ನಾನು ನೋಡಿದ್ದೀನಿ, ನೀನು ಸರಿಯಾಗಿ ನೋಡು, ಇನ್ನೊಬ್ಬರನ್ನ ಸಾಕ್ಷಿ ಕರೆಯೋದು. ಹೀಗೆ ಯಾರ್ದೋ ವಿಚಾರ, ಯಾರ ಮನೆದೋ ವಿಚಾರ, ಯಾವುದೋ ಹೀರೋ, ಏನೇನೋ ವಿಚಾರಗಳನ್ನು ಪ್ರಪಂಚದಲ್ಲಿ ನಡೆಯೋ ಎಲ್ಲದನ್ನು ತೊಗೊಂಡು ಬಂದು ನಾನು ನೋಡಿದ ಕರೆಕ್ಟ್ ಅಂತ ಬೇಡವಾದ ವಿಚಾರಗಳಿಗೆ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಜಗಳಗಳು ಶುರುವಾಗತ್ತೆ. ನಮಸ್ತೆ. ನೀನಿಲ್ಲದೆ ನನಗೇನಿದೆ, ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರು. ಬನ್ನಿ, ನಿನ್ನೆ ನಾವು ನೋಡಿದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ವೈವಾಹಿಕ ಜೀವನಕ್ಕೆ 10 ನಿಯಮಗಳು, ಇನ್ನು 5 ಏನೇನು ಅಂತ. ಓಕೆ, ಬೇಕಾದರೆ ಪ್ರಪಂಚವನ್ನೇ ಧಿಕ್ಕರಿಸಿಬಿಡಿ, ಆದರೆ ಒಬ್ಬರನ್ನೊಬ್ಬರಲ್ಲ. ಹೆಂಗೆ ಹೇಳಿ? ಓಕೆ, ಈಗ ನಾವು ಯಾವುದೋ ಮೂವಿ ನೋಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಇದೇ ಹೀರೋಯಿನ್ನು ಅದರಲ್ಲಿ ಮಾಡಿದಾಳಲ್ಲ, ಅದೇ ಹೀರೋಯಿನ್ನು ಇವಳು ಅಂತ ಗಂಡ ಹೇಳ್ತಾರೆ. ಹೆಂಡ್ತಿ ಇಲ್ಲ ಅವರು ಬೇರೆ, ಇಲ್ಲ ಅವರೇ ಸರಿಯಾಗಿ ನೋಡು, ಅವ್ರು ಬೇರೆ ನಂಗೆ ಗೊತ್ತಾಗಲ್ವಾ, ಇಲ್ಲ ಅವರೇನೆ ಕರೆಕ್ಟಾಗಿ ನೋಡು, ನಿನಗೆ ಗೊತ್ತಿರಲ್ಲ, ನಾನು ನೋಡಿದ್ದೀನಿ, ನೀನು ಸರಿಯಾಗಿ ನೋಡು, ಇನ್ನೊಬ್ಬರನ್ನ ಸಾಕ್ಷಿ ಕರೆಯೋದು. ಹೀಗೆ ಯಾರ್ದೋ ವಿಚಾರ, ಯಾರ ಮನೆದೋ ವಿಚಾರ, ಯಾವುದೋ ಹೀರೋ, ಏನೇನೋ ವಿಚಾರಗಳನ್ನು ಪ್ರಪಂಚದಲ್ಲಿ ನಡೆಯೋ ಎಲ್ಲದನ್ನು ತೊಗೊಂಡು ಬಂದು ನಾನು ನೋಡಿದ ಕರೆಕ್ಟ್ ಅಂತ ಬೇಡವಾದ ವಿಚಾರಗಳಿಗೆ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಜಗಳಗಳು ಶುರುವಾಗತ್ತೆ. ನೀವು ಪ್ರಪಂಚನೇ ಧಿಕ್ಕರಿಸಿ ಪರವಾಗಿಲ್ಲ, ಆದರೆ ಇಬ್ಬರಿಬ್ಬರು ನೀವೇ ಧಿಕ್ಕರಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವೇ ಡೀಪಾಗಿ ಯೋಚನೆ ಮಾಡಬೇಕು. ಓಕೆ, ಅವ್ರು ಧಿಕ್ಕರಿಸ್ತಾ ಇದ್ದಾರೆ, ನಾನು ಧಿಕ್ಕರಿಸ್ತಿದ್ದೀನಿ ಅನ್ಬೇಡಿ. ಅವ್ರು ಧಿಕ್ಕರಿಸ್ತಾರೆ. ಈಗ ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಚಿಕ್ಕ ಮಕ್ಕಳು ತಪ್ಪು ಮಾಡ್ತಾರೆ. ನಮ್ಮ ಮನೇಲಿ 2 ಮಕ್ಕಳಿದ್ದಾರೆ ಅಂದ್ಕೊಳ್ಳಿ. ಸಣ್ಣ ಮಗು ತಪ್ಪು ಮಾಡುತ್ತೆ, ಚಿಕ್ಕ ಮಗು ತಪ್ಪು ಮಾಡುತ್ತೆ. ದೊಡ್ಡವನು ಅದೇ ತಪ್ಪು ಮಾಡಿದಾಗ ನಾವು ಆಬ್ವಿಯಸ್ಲಿ ಏನು ಹೇಳ್ತೀವಿ? ಅವನೇನೋ ಚಿಕ್ಕವನು ಮಾಡ್ದ, ನೀನು ಅದನ್ನೇ ಮಾಡಿದ್ರೆ ಅಂತ ಹೇಳ್ತೀವೋ ಹೇಳಲ್ವೋ? ಹೇಳ್ತೀವಿ ಅಲ್ವಾ? ಅಥವಾ ಓದಿರೋರು ಓದಿಲ್ಲದೆ ಇರೋರು, ಅವನೇನೋ ಗೊತ್ತಿಲ್ಲ, ದಡ್ಡ, ಅವನು ಮಾಡ್ದ, ನೀನು ಬುದ್ಧಿವಂತ ತಾನೆ, ನಿಂಗೆ ಗೊತ್ತಿರಲಿಲ್ವಾ ಅಂತ ಹೇಳ್ತೀವೋ ಹೇಳಲ್ವೋ? ಹೇಳ್ತೀವಿ ಅಲ್ವಾ? ಹಾಗೆ ಸಂಸಾರದಲ್ಲೂ ಕೂಡ ಯಾರು ಜ್ಞಾನವನ್ನು ಪಡ್ಕೊಳ್ತಾರೆ ಸಂಸಾರದ ಬಗ್ಗೆ, ಜೀವನದ ಬಗ್ಗೆ, ಅವರು ತಪ್ಪನ್ನು ಮಾಡದೇ ಇದ್ದರೆ ಆಯಿತು. ಓಕೆ, ಅಂದರೆ ಅವನು ನನಗೆ ಹಂಗೆ ಮಾಡ್ದ, ಅಂದರೆ ಅವರು ನನಗೆ ಹಂಗೆ ಮಾಡಿದ್ರು, ಅದಕ್ಕೆ ನಾನು ಮಾಡ್ತೀನಿ ಅಂತ ನನ್ನನ್ನು ನಾನು ಏನು ಹೇಳ್ತಾರೆ ಕನ್ವಿನ್ಸ್ ಮಾಡ್ಕೊಳಕ್ಕೆ ಹೋದರೆ ಅದು ಎಷ್ಟು ಸರಿ? ಅವ್ರು ದಡ್ರು, ಅವ್ರಿಗೆ ಬುದ್ಧಿ ಇಲ್ಲ, ಮಾಡಿದ್ರು. ನಾನು ಬುದ್ಧಿವಂತ, ನಾನು ಮಾಡಲ್ಲ ಈ ತಪ್ಪನ್ನ ಅಂತ ಯಾಕೆ ಅನ್ಕೋಬಾರ್ದು ನಾವು, ಅಲ್ವಾ? ಸೊ ಹಾಗಾಗಿ ಅವರು ಧಿಕ್ಕರಿಸ್ತಿದ್ದಾರೆ, ಅದಕ್ಕೆ ನಾನು ಧಿಕ್ಕರಿಸಿದೆ. ಅವ್ರು ನಂಗೆ ಅವಮಾನ ಮಾಡಿದ್ರು, ನಾನು ಅವಮಾನ ಮಾಡಿದೆ. ಅಯ್ಯೋ ಅವ್ರು ದಡ್ರು, ನಾನು ಬುದ್ಧಿವಂತ, ಹಂಗೆ ಅಂದ್ಕೊಳ್ಳಿ ಅಲ್ವಾ? ಓಕೆ, ನೆಕ್ಸ್ಟ್, ಯಾವುದೇ ವಿಷಯಕ್ಕೆ ಮನಸ್ತಾಪವಾದಲ್ಲಿ ಅದನ್ನು ಚರ್ಚಿಸಿ ಪರಿಹರಿಸಿಕೊಳ್ಳಿ, ಹಾಗೆ ನಿರ್ಧರಿಸಬೇಡಿ. ಅಂದರೆ ಮಲ್ಕೊಳ್ಳೋಕೆ ಹೋದಾಗ ನಿಮ್ಮ ಸಬ್ಕಾನ್ಷಿಯಸಲ್ಲಿ ತುಂಬ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಿದ್ದೆ ಮಾಡೋಕ್ಕೆ ಮುಂಚೆ ಅದೇನಿದೆ ಅದನ್ನು ಓಕೆ ಬಿಡಾಯಿತು, ನಾಳೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಈಗ ಆರಾಮಾಗಿ ಮಲ್ಗೋಣ ಅಂತ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳಿ. ಅದೇ ಟೆನ್ಷನಲ್ಲಿ ಮಲಗಬೇಡಿ. ಬಿಕಾಸ್ ಮಲಗಿದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಬೇಗ ಜಾಸ್ತಿ ವರ್ಕ್ ಮಾಡುತ್ತೆ. ಸೊ ಇನ್ನಷ್ಟು ಡಬಲ್ ಆಗುತ್ತೆ. ಓಕೆ, ಸೈಂಟಿಫಿಕಲಿ ನಾವೇನು ಯೋಚನೆ ಮಾಡ್ತಾ ಮಲಗ್ತೀವಿ ನೈಟ್ ಅದು ಬೇಗ ನಮಗೆ ಫಾಸ್ಟಾಗಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ.
ದಿನಕ್ಕೆ ಒಂದು ಸಲ ಆದರೂ ನಿಮ್ಮ ಸಂಗಾತಿಯ ಬಗ್ಗೆ ಪ್ರೀತಿಯಿಂದ ಮಾತಾಡಿ. ದಿನಕ್ಕೆ ಒಂದು ಸಲ ಆದರೂ ಏನಿವತ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಾನೋ, ಥ್ಯಾಂಕ್ ಯು ಅಂತಾನೋ, ಕಾಫಿ ಕುಡಿತೀರಾ ಅಂತಾನೋ, ಅಥವಾ ಸುಮ್ಮನೆ ಮಾತಾಡಿ, ಏನು ಮಾಡಿದೆ ಇವತ್ತು ಮನೇಲಿ, ಹೇಗಿದೆಯಾ, ಊಟ ಮಾಡಿದ್ಯಾ, ಏನಾದರೂ ಸರಿ ದಿನದಲ್ಲಿ ಒಂದು ಸಲ ಆದರೂ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ಜೊತೆ ಪ್ರೀತಿಯಿಂದ ಮಾತಾಡಿ. ನಮ್ಮಪ್ಪ ನಮ್ಮಮ್ಮ ಅಂತೂ ನಮ್ಮಪ್ಪ ನಮ್ಮಮ್ಮಂಗೆ 38 ವರ್ಷ ಮದುವೆ ಆಗಿ, ಓಕೆ, ಇದೇ ತಿಂಗಳು 38 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ನನಗೆ ಬುದ್ಧಿ ಬಂದಾಗಿಂದ ಇವತ್ತಿನವರೆಗೂ ನನ್ನ ತಂದೆ ತಾಯಿಯಲ್ಲಿ ನಾನು ನೋಡಿರೋದೇನು ಗೊತ್ತಾ, ನಮ್ಮ ತಂದೆ ಆವಾಗ ಆಫೀಸ್ ಫೋನ್ ಲ್ಯಾಂಡ್ಲೈನಿಂದ, ನಮ್ಮ ಮನೇಲಿ ಲ್ಯಾಂಡ್ಲೈನ್ ಇತ್ತು, ಕಾಲ್ ಮಾಡ್ತಾಯಿದ್ರು ಲ್ಯಾಂಡ್ಲೈನಿಂದ ಕೂಡ. ಅದಾದ ಮೇಲೆ ಕೀಪ್ಯಾಡ್ ಮೊಬೈಲು. ನಮ್ಮಮ್ಮಂಗೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಡ್ಯೂಟಿಗೆ ಹೋಗ್ತಿದ್ದಂಗೆ ಒಂದು ಕಾಲ್, ಕಾಫಿ ಟೈಮಲ್ಲಿ ಒಂದು ಕಾಲ್, ಮಧ್ಯಾಹ್ನ ಊಟಕ್ಕೆ ಒಂದು ಕಾಲ್, ಈವ್ನಿಂಗ್ ಕಾಫಿ ಟೈಮಲ್ಲಿ ಒಂದು ಕಾಲ್, ಮತ್ತು ರಾತ್ರಿ ಮನೆಗೆ ಬರಬೇಕಾದ್ರೆ ಒಂದು ಕಾಲ್, ಫೋನ್ ಮಾಡಿ ಮಾತಾಡ್ತಾಯಿದ್ರು ನಮ್ಮಪ್ಪ. ದಿನದಲ್ಲಿ ಏನಿಲ್ಲ ಅಂದರೂ ಒಂದು 6 ಟೈಮ್ಸ್ ಕಾಲ್ ಮಾಡ್ತಾಯಿದ್ರು ನಮ್ಮಪ್ಪ ನಮ್ಮಮ್ಮಂಗೆ. ಏನು ಮಾಡ್ತಾಯಿದ್ಯಾ, ಊಟ ಮಾಡ್ದ, ಮಕ್ಳೇನು ಮಾಡ್ತಿದ್ದಾರೆ, ಏನೋ ನಾನು ಇವಾಗ ಕಾಫಿ ಕುಡ್ದೆ, ನಿಂತಿದ್ದೀನಿ, ಹೋಗಬೇಕು, ಕೆಲಸ ಇದೆ, ಈ ಥರ ಡೈಲಿ. ನಾನು ನಮ್ಮಪ್ಪಂಗೆ ನಮ್ಮಮ್ಮಂಗೆ ಏನು ಮಾತಾಡ್ತಾರಮ್ಮ ಫೋನ್ ಮಾಡಿ, ಸೇಮ್ ಡೈಲಾಗ್ ಅಲ್ವಾ ಅಂತ. ನಾನು ಸೀರಿಯಸ್ಸಾಗಿ ಹೇಳ್ತೀನಿ, ಅವ್ರಿಗೆ ಏನು ನಾಲೆಜ್, ಇದೆಲ್ಲ ನಾಲೆಜ್ ಅಂತ ಅಲ್ಲ, ಬಟ್ ಅವರಿಬ್ಬರು ಬೆಸ್ಟ್ ಆ್ಯಕ್ಚುಲಿ. ಇದನ್ನು ನೋಡ್ತಾರೆ ಅವರು ಪ್ರತಿದಿನ. ನಿಮಗೊಂದು ವಿಷಯ ಗೊತ್ತಾ, ನನ್ನ ಪ್ರತಿ ವಿಡಿಯೋ ಬೆಳಗ್ಗೆ ನೋಡಿ ಮೊದಲನೇ ಲೈಕ್, ಎರಡನೇ ಲೈಕ್ ಕೊಡೋದು ನಮ್ಮಪ್ಪ ನಮ್ಮಮ್ಮನೇ. ನಮ್ಮಪ್ಪ ನಮ್ಮಮ್ಮ ಬೆಳಗ್ಗೆನೇ ಫಸ್ಟು ವೀಡಿಯೋ ಹಾಕಿ ಫಸ್ಟ್ ಲೈಕ್ ಕೊಟ್ಬಿಡ್ತಾರೆ ನಮ್ಮಪ್ಪ. ಆಮೇಲೆ ನಮ್ಮಮ್ಮಂಗೆ ನಾನು ಕೊಟ್ಟೆ ಮಗುದು, ನೀನು ಕೊಟ್ಟ ಅಂತ ನಮ್ಮಮ್ಮಂಗೆ ಕೇಳ್ತಾರೆ. ಸೊ ಅವ್ರು ಅವತ್ತಿಂದನೂ ಹಾಗೆ. ನನ್ನ ಪೇರೆಂಟ್ಸ್ ಮೇ ಬಿ ಗಾಡ್ ಗಿಫ್ಟ್ ನನಗೆ. ಸೊ ಇದನ್ನೆಲ್ಲ ಹೇಳ್ತಿರ್ತೀನಲ್ಲ, ಆಮೇಲೆ ಅವ್ರಿಗೆ ಹೆಂಗೆ ನಾನು ಹೊಗಳ್ತಿದ್ದಾರೆ ಅಂತ ಅಂದ್ಕೊಬಾರ್ದು, ಓಕೆ. ಸೊ ನಾನು ಅದನ್ನು ಈಗಲೂ ರೇಗಿಸ್ತಾ ಇರ್ತೀವಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಫೋನೇ ಎತ್ತಕ್ಕೋಗಲ್ಲ. ಯಾಕೆ ಗೊತ್ತಾ, ನಾನು ಫೋನ್ ರಿಸೀವ್ ಮಾಡಿ ನಮ್ಮಪ್ಪಂಗೆ ಹ್ಞೂ ಅಪ್ಪ ತಿಂಡಿ ಆಯ್ತಪ್ಪ, ಮಗು ಸ್ಕೂಲಿಗೆ ಕಳ್ಸಿ ಬಂದ್ವಿ, ಹಿಂಗಾಯ್ತು ಎಲ್ಲ ಹೇಳಿದ್ಮೇಲೂ, ಹೌದಾ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ಕೇಳ್ತಾರೆ. ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ, ಅವ್ರು ಹಿಂಗೆ ಎಲ್ಲ ಹೇಳಿದ್ರು ಕೂಡ, ಹೌದಾ ಸರಿ ಅಮ್ಮ ಏನು ಮಾಡ್ತಾಯಿದ್ದಾರೆ, ನಾನು ಆಯಿತು ನಿನಗೆ ಅಮ್ಮಂಗೆ ಫೋನ್ ಕೊಡೋ ತನಕ ನೀನು ಫೋನ್ ಇಡೋಲ್ಲ ಅಂತ ನಂಗೆ ಗೊತ್ತಾಯಿತು ಪಪ್ಪ ಅಂತ ಹೇಳಿ ನಾನು ಹೋಗ್ಬಿಟ್ಟು ನಮ್ಮಮ್ಮಂಗೆ ಫೋನ್ ಕೊಡ್ತೀನಿ. ಇವತ್ತಿಗೂ ಕೂಡ ನಮ್ಮ ಮನೇಲಿ ಎಲ್ಲರೂ ನಾವು ರೇಗಿಸ್ತಾ ಇರ್ತೀವಿ, ಫೋನ್ ಬಂತು, ಈಗ ಕಾಲ್ ಬಂತು. 1000% ಮಿನಿಮಮ್ 6 ಟೈಮ್ಸ್ ಕಾಲ್ ಬಂದೇ ಬರುತ್ತೆ ನಮ್ಮಪ್ಪಾಯಿಂದ ನಮ್ಮಮ್ಮಂಗೆ, ಓಕೆ. ಯಾರೇ ಮನೇಲಿ ಫೋನ್ ರಿಸೀವ್ ಮಾಡಿದ್ರು ನಮ್ಮಮ್ಮನ ಜೊತೆ ಮಾತಾಡೇ ನಮ್ಮಪ್ಪ ಫೋನ್ ಇಡೋದು ಇವತ್ತಿಗೂ ಕೂಡ. ಸೊ 38 ವರ್ಷ ಆಗಿದೆ ಮದುವೆ ಆಗಿ. ನಮ್ಮ ತಂದೆಗೆ ಆಲ್ರೆಡಿ ಇವಾಗ 60 ಇಯರ್ಸ್, ಓಕೆ. ನಮ್ಮಮ್ಮಂಗೆ ಇವಾಗ 55 ಇಯರ್ಸ್, 54, 55 ಇಯರ್ಸ್. ಇವತ್ತಿಗೂ ಅವ್ರು ಅದೇ ರಿಲೇಷನ್ಶಿಪ್. ಆ್ಯಂಡ್ ನನಗನ್ಸುತ್ತೆ ಇದೇ ಅವರನ್ನು ಬೆಸ್ಟ್ ಕಪಲ್ ಆಗಿ ಮಾಡಿದೆ ಅಂಥೇಳಿ. ಸೊ ದಿನದಲ್ಲಿ ಒಂದು ಸಲ ಅಂತ ಹೇಳ್ತಿದ್ದಾರೆ, ಬಟ್ ನಮ್ಮ ಅಪ್ಪ ಅಮ್ಮ ದಿನದಲ್ಲಿ 6 ಸಲ ಮಾತಾಡ್ತಾರೆ ಇವತ್ತಿಗೂ ಕೂಡ, ಓಕೆ. ಒಂದು ವೇಳೆ ನಿಮ್ಮಿಂದ ಏನಾದರೂ ತಪ್ಪು ನಡೆದಿದ್ದರೆ ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿ ಮತ್ತು ತಪ್ಪಿಗೆ ಕ್ಷಮೆಯನ್ನು ಕೇಳಿ. ಇದು ತುಂಬ ಇಂಪಾರ್ಟೆಂಟು. ಇದು ಬರೀ ಗಂಡ ಹೆಂಡತಿ ಸಂಬಂಧ ಅಲ್ಲ, ಯಾವುದಾದ್ರೂ ಓಕೆ. ನಮ್ಮಿಂದ ತಪ್ಪಾಗಿರುತ್ತೆ ಅಂತ ನಮ್ಮ ಆತ್ಮಸಾಕ್ಷಿಗೆ ಗೊತ್ತಿರುತ್ತೆ, ಆದರೆ ನಮ್ಮ ಈಗೋ ಬಿಡ್ತಾ ಇರಲ್ಲ ಅದನ್ನು ಒಪ್ಕೊಳ್ಳೋಕ್ಕೆ. ಆದರೆ ನಿಮಗೆ ನಿಜವಾಗ್ಲೂ ತಪ್ಪಾಗಿದೆ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಅನಿಸಿದ್ರೆ ಅದನ್ನು ಒಪ್ಕೊಳ್ಳಿ. ಅದರಲ್ಲಿ ಎಷ್ಟು ನೆಮ್ಮದಿ ಇದೆ ಅಂದರೆ, ಸೀರಿಯಸ್ಲಿ ಓ ಸಾರಿ ನಾನೇ ಮಾಡಿದ್ದು ಸಾರಿ ಅಂತ ಕೇಳಿಬಿಟ್ರೆ ಎಷ್ಟು ಆರಾಮ ಅನಿಸುತ್ತೆ ಗೊತ್ತಾ. ಆ ಸಾರಿ ಕೇಳದೆ ಇರ್ತೀವಿ ಅಲ್ಲ, ಆಗ ಎಷ್ಟು ಹಿಂಸೆ ಅನಿಸುತ್ತೆ ಗೊತ್ತಾ. ಅದ್ರ ಜೊತೆಗೆ ಎದುರುಗಡೆ ಇರೋರಿಗೆ ನಮ್ಮ ಮೇಲೆ ರೆಸ್ಪೆಕ್ಟ್ ಬರೋದಿಲ್ಲ, ಆಬ್ವಿಯಸ್ಲಿ ಬರೋದಿಲ್ಲ. ಆಮೇಲೆ ನನ್ನ ಬಗ್ಗೆ ನೀವು ಬರೀ ಹೀಗೆ ಅನ್ಕೊತೀಯ ಅಂತ ಮತ್ತೆ ನಮ್ಮ ಎದುರುಗಡೆ ಇರೋರನ್ನ ಬ್ಲೇಮ್ ಮಾಡ್ತೀವಿ. ಸ್ವಲ್ಪ ಅದನ್ನು ಬಿಡಿ, ಓಕೆ. ಸೊ ಸಾರಿ, ನಮ್ಮ ತಪ್ಪಿದರೆ ಸಾರಿ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾರೋ ನಮ್ಗೆ ಹೇಳ್ತಾರೆ ನೀ ಹಿಂಗೆ, ಓಕೆ ಅಕ್ಸೆಪ್ಟ್ ಮಾಡೋಣ, ಆಯಿತಾ. ಸಾರಿ ಕೇಳಬೇಕಂದ್ರೆ ಸಾರಿ ಕೇಳಿಬಿಡೋಣ. ಸೊ ಇಬ್ಬರು ಜಗಳ ಮಾಡ್ತಿದ್ದಾಗ ಯಾರು ಹೆಚ್ಚು ಸಮರ್ಥಿಸ್ಕೊಳ್ತಾರೋ ಅವರಿಂದಲೇ ತಪ್ಪು. ಸೈಕಾಲಜಿ ಪ್ರಕಾರ ಇಬ್ಬರು ಜಗಳ ಮಾಡ್ತಿರ್ತಾರೆ, ಯಾರು ಜಾಸ್ತಿ ಸಮರ್ಥಿಸ್ಕೊಳ್ಳೋಕೆ ಹೋಗ್ತಾರೆ,
ಹಾಗಲ್ಲ ಅದೇನಕ್ಕೆ ಹಂಗಾಯ್ತು ಅಂದರೆ ನಿಂಗೆ ಗೊತ್ತಲ್ಲ ಅದು ಹಂಗೆ ಹಿಂಗೆಲ್ಲ ಹೇಳಕ್ಕೆ ಬರ್ತಾ ಇದೆ ಅಂತ ಅಂದರೆ ಅವ್ರು ಗ್ಯಾರಂಟಿ ಜಾಸ್ತಿ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಸೈಕಾಲಜಿ ಪ್ರಕಾರ ಅಂತ. ಸೊ ಇದಿಷ್ಟು ನಾವು ಕಲ್ತ್ಕೋಬೇಕು. ಈಗೇನು ಗೊತ್ತಾ, ದಾಂಪತ್ಯವೆಂದರೆ ಸಾವು ಮಾತ್ರ ನಿಲ್ಲಿಸಬಹುದಾದ ಸುದೀರ್ಘ ಸಂಭಾಷಣೆ ಅಂತ ಎಂಡಮೂರಿ ವೀರೇಂದ್ರನಾಥ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕೊನೆಯ ಕ್ಷಣದವರೆಗೂ ಇರುವಂತಹ ಸಂಬಂಧ ಅಂದರೆ ದಾಂಪತ್ಯ, ಅದನ್ನು ಹಾಗೆ ಸಂಭಾಷಣೆ, ಅದು ಕೊನೆ ತನಕನೂ ಇರುವಂತಹ ಸಂಭಾಷಣೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಯಾರ್ಯಾರು ಮದುವೆ ಆಗಿಲ್ಲ, ಇವೆಲ್ಲವೂ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಆ ಮೆಚ್ಯೂರಿಟಿ, ನನ್ನ ಹೆಂಡ್ತಿನೂ ಹೀಗೆ ಇರಬೇಕು, ಗಂಡನೂ ಹೀಗೆ ಇರಬೇಕು ಅಂತ ನಿರೀಕ್ಷೆ ಬಿಟ್ಟು ನಾನು ಹೀಗಿರಬೇಕು ಅಂತ ಮಾತ್ರ ಯೋಚನೆ ಮಾಡಿ. ಆವಾಗ ನಿಮ್ಮ ಅಪೋಸಿಟ್ ವ್ಯಕ್ತಿ ಕೂಡ ಬದಲಾಗುವಂತಹ ಚಾನ್ಸಸ್ ಇರುತ್ತೆ. ಬದಲಾಗದೇ ಇದ್ದರೂ ಕೂಡ ನೀವು ಖುಷಿಯಾಗಿರೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸೊ ಏನೆಲ್ಲ ಕಲಿತಾ ಇದ್ದೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.